ಸ್ವೀಕರಿಸು. ಆ ಮಾತು ಎಂದಿಗೂ ಸಾಧ್ಯವಲ್ಲ ಶ್ರೀ. ನಿನ್ನೆಯ ರೂಪ ಅತಿಶಯಕ್ಕೆ ನಾನು ಪ್ರೀತಿ ಪಟ್ಟು ಬಂದರೆ ಆದರೆ ನಾನೇನು ಮಾಡೋನು ಶ್ರೀ? ಲಗ್ನ ಮಾಡಿಕೊಳ್ಳೋದೇನು ಶ್ರೀ? ಅನ್ನಬಾರದು. ಯಾಕನ್ನಬಾರದು? ಹೇಳುವಿನ ಕೇಳು. ಅದೇನು ಅನ್ನ ಹೇಳು. ಸುಖವೇ ಸುಂದರಿಯನ್ನು ಎಷ್ಟು ಮಾತಕ್ಕಂದ್ರೆ ಸೇರಿ ಅನ್ನೋರ್ಗು ನಾನು ನನಗೆ ಬೇಕಾಗಿಲ್ಲ ಸೇರಿ ಮನಸ್ಸು ಮಾಡಿಕೊಳ್ಳಬೇಕು. ಬಿಡಿಸಿಕೊಂಡು ಹೋಗಿ ಬಂದು
ನಿನ್ನಿಂದ ಆಗೋದಿಲ್ಲ. ಯಾತಕ್ಕೆ ಆಗೋದಿಲ್ಲ ಶ್ರೀರೇ? ಉಲ್ಲಾಸ ಉಲ್ಲಾಸ ಲಗ್ನ ಮಾಡಿ ಕೋಟ್ ಕಟ್ಟಿದ ಕುದುರೆಯನ್ನು ಬಿಡುವೆನು, ಕಪ್ಪ ಕಾಣಿಕೆಯನ್ನು ಒಪ್ಪಿಸುವೆನು. ಎಷ್ಟು ಮಾತ್ರಕ್ಕೆ ಸಾಧ್ಯ ಇಲ್ಲ ಶ್ರೀರೇ? ಇಲ್ಲವಾದರೆ ಕಟ್ಟಿದ ಕುದುರೆಯನ್ನು ಬಿಡುವುದಿಲ್ಲ, ಕಪ್ಪ ಕಾಣಿಕೆಯನ್ನು ಒಪ್ಪಿಸುವುದಿಲ್ಲ. ಸತಿಯನ್ನಾಗಿ ಸ್ವೀಕರಿಸು ಪ್ರಿಯ, ಕೋರೆ ಎನ್ನುವುದಯ. ಅದೇ ಮೂಢ ಮಧ್ಯೆ ನೀನು ಬಡಿವಾರದ ಬೀದಿಗೆ ನನ್ನ ಕಡಿದು ನೋಡಿದೆಯಾ? ಕಂಡಂತೆ ಬಳಿದರೆ ಭೂಮಂಡಲಕ್ಕೆ ಅಪ್ಪಳಿಸು ನೋಡು. ಬಣ್ಣ ಸೇರಿ ನೀನು ಎನ್ನ ಕರವಟ್ಟಿ ಬೇಡಿಕೊಂಡರೆ ಎನ್ನ ಉದ್ದಂಡದ ಮನಸ್ಸೇನದರಿಂದ ಹುಟ್ಟ ಕಾರ್ಯಕ್ಕೆ ಹೊರಬಡದೆ ಕಾಮಂದ ಬಚ್ಚಾಗಿ ನ್ಯಾಯ ಭರವಸೆಗಳಲ್ಲದೆ ಮನಸ್ಸು ಕಂಡಂತೆ ನೀಟಾದ ನೋಟ ಜನರ ಮನಸ್ಸಿನಲ್ಲಿ ಬಾರಿಸಲಾಗಿಡಕ್ಕೆ ನಿನ್ನ ಆಶೆ ತಿಳಿದರೆ ಹೇಗೆ? ನಿನ್ನ ಮಾನ ಮರ್ಯಾದೆ ನೋಡಿಕೊಳ್ಳದೆ ಜಾರದೆ ಸಾಕು ಮಾಡಿ ನಿನ್ನ ಮತಗಳನ್ನು ನ್ಯಾಯ ನುಡಿಗಳನ್ನು ನಡೆಸಿ ನಾ ತತ್ಯ ಕುಂದು ತಂದು ಕೊನೆಯ ಸಾಕು ನಾರಿ ಮರ್ಯಾದೆಗೆ ಹೇಳಿ. ಅಲ್ಲ, ನಾನು ಹೆಣ್ಣಂತೆ ನಿನ್ನ ಬಳಿಗೆ ಬಂದಿರುವ ಮಾತು ಎಷ್ಟು ಸಾಧ್ಯ ಮಾತಿಗೆ ಹೆಣ್ಣೆನ್ನ ಬೇಡ, ಸುಂದರಿ ಅಂತ ನಿನ್ನ ಮಾತಿಗೆ ನಿನ್ನ ಮರಳಾಗಲಿಲ್ಲ ಸೇರಿ ಹೊರಳಾಗೋದು ಬಿಡುವುದಿಲ್ಲ. ನಾನು ಎಷ್ಟು ಮಾತಕ್ಕೆ ಮಾಡಿಕೆ ಬರಲ್ಲ ಸೇರಿ ಏನ್ ಮಾಡ್ಕೊಳ್ಳೋಣ, ಕುರಿಯನ್ನು ಬಿಡಿಸ್ಕೊಂಡು ಹೋಗಿ ಬಂದ ಸೇರಿ ಹೋಗುವೆಯಾ? ಸಹಜವಾಗಿ ಬಿಡಿಸ್ಕೊಂಡು ಹೋಗ್ತು ಸೇರಿ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಉಲ್ಲಾಸದ ಮಳೆ ಚಿಲುಗುತ್ತಿದೆ ನನ್ನಲ್ಲಿ, ಸಂತೋಷದ ಮಳೆ ಕರೆಯುತ್ತಿದೆ ನನ್ನಲ್ಲಿ, ನಿನ್ನಯ ನೋಮಕ್ಕೆ ಮನದೋದು ಹಿರಿಯ, ಕೇಳಲ್ಲ ಮನದಿರಿಯ. ಉಲ್ಲಾಸದ ಮಳೆ ನಿನ್ನ ಮಾತಿಗೆ ನಾ ಸೋತೆನು, ಮೆಚ್ಚಿನ ಮನೆಗೆ ಬಂದಿರುವೆ, ಕೇಳೆಲ್ಲ ಈ ನುಡಿಯ, ಕೇಳುವೆನು ನಿನಗಿನ್ನ. ನಿನ್ನ ಮಾತಿಗೆ ನಾ ಸೋತೆನು, ಮೆಚ್ಚಿನ ಮನೆಗೆ ಬಂದಿರುವೆ, ಕೇಳೆಲ್ಲ ಈ ನುಡಿಯ, ಕೇಳುವೆನು ನಿನಗಿನ್ನ. ನಾ ಮುಡಿದ ಮಲ್ಲಿಗೆಯ ಪರಿಮಳಕ್ಕೆ ನೀರೊರೆಯೆ, ಕೇಳಲ್ಲ ಉಲ್ಲಾಸದ ಮಳೆ ಚಿಲುಗುತ್ತಿದೆ ನನ್ನಲ್ಲಿ. ಪ್ರಿಯ, ಊಟವನ್ನು ಬಿಡುವ ಲಗ್ನ ಮಾಡಿಕೊ. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯ ಇಲ್ಲ ಶ್ರೀ. ಲಗ್ನ ಮಾಡಿಕೊಂಡರೆ ಕಪ್ಪ ಕಾಣಿಕೆ ಒಪ್ಪಿಸುವೆನು. ಪ್ರಿಯ, ಶ್ರೀ
ನಿನ್ನ ಮೇಲೆ ಮೋಹದಿಂದ ನಾನು ಮಾಡಿಕೊಳ್ಳೆಂದು ವಿನಯದಿಂದ ಬೇಡಿಕೊಳ್ಳುವೆ. ಸತಿಯನ್ನಾಗಿ ಸ್ವೀಕರಿಸರನ್ನ ಬುದ್ಧಿ ಸಂಪನ್ನ. ಅಹೇ ಮಾತಿನ ಜಾರಿ ನಿನಗೆ ಎಚ್ಚರಲ್ಲದ ಇದಕ್ಕೆ ಅದಕ್ಕೆ ಹುಡುಗಾರನಲ್ಲಿ ಕರಿಯ ಹೇ ಪ್ರಿಯರೇ ಅಲ್ಲ ಎಂಗರು ತಮ್ಮ ಅಂಗಜನ ಕೇಳಿಗೆ ಮನಸ್ಸು ಕೊಡದಿದ್ದರೆ ತುಂಗ ಎಕ್ಕಿನ ಬೆಕ್ಕಾದಿಗಳು ನಾವು ಹೇಳಿದರೆ ಹೋಗಬಲ್ಲದೆ ಹೇಗೆ ಪ್ರಿಯ ಕರಿ
ಸಹಜವಾಗಿ ಮಾತನಾಡ್ತೀರಿ, ಕುದುರೆ ಕೆತ್ತುಕೊಂಡು ಹೋಗುವಿರಾ? ಸಹಜವಾಗಿ ಇದು ಮಾಡುವಂತ್ರಿ. ಹಾಗಾದ್ರೆ ಯುದ್ಧಕ್ಕೆ ಸಿದ್ಧನಾಗು. ಅದೇ ಪ್ರಕಾರ ಸಿಕ್ಕಲಿಲ್ಲದೇನ್ರಿ? ಗೆಲ್ಲುವುದು ನಿನಗೀಗ ಮಾತ್ರ ಸಾಧ್ಯವಿಲ್ಲ. ಎಲ್ಲ ಅರ್ಜುನ, ವಚಿದಂತಿರುವ ಇವನನ್ನು ನಿನಗೆ ಒಂದೇ ಬಹು ಪ್ರಯೋಜನವಾಗುವುದು. ಯಾವ ಸಂದೇಹವನ್ನು ಪಡಬೇಡ. ಪ್ರಮರಿಯನ್ನು ವರ್ಷ ಪಾರ್ಥ, ನೀನೇನು ಸಾಮರ್ಥ್ಯದಲ್ಲ. ಪಾರ್ಥ ನೀನಾಗಬೇಡ ವ್ಯರ್ಥ. ಆಕಾಶವಾಣಿ ನಂಬಿಕೆಯಿಂದ ಭ್ರಮಣೆಯನ್ನು ಪ್ರಾಣಿಕಾಣ ಮಾಡಿಕೊಳ್ಳಬೇಕಾಯಿತು. ಆಕಾಶವಾಣಿಯ ನಂಬಿಕೆಯಿಂದ ನಿನ್ನನ್ನು ಪ್ರಾಣಿಗ್ರಹಣ ಮಾಡಿಕೊಳ್ಳುವ ಸ್ತ್ರೀಯರೇ, ಈ ಮಾತು ನಂಬಿ ನಿನ್ನ ಯುದ್ಧವನ್ನು ನಿಲ್ಲಿಸುವನು ಸುಂದರಿ, ಕಮ್ಮ ಸುಂದರಿ. ಕಲಾ ಪ್ರೇಕ್ಷಣೀಯ ಗ್ರಾಮರೇ, ಇದೇ ಗ್ರಾಮದಲ್ಲಿ ಮೋಕಾ ಜಾತ್ರೆಗೆ ಬೆಣಕಲ್ಲು ಸಣ್ಣಕ್ಕಿ ಮಲ್ಲ ಇವರು ಮತ್ತು ಬೆಣಕಲ್ ನಾಗಲಿಂಗಪ್ಪ ಅವರು ಅಡ್ವಾನ್ಸ್ ಕೊಟ್ಟಿರ್ತಾರೆ. ಸಾರಥಿಗೆ 100 ರೂಪಾಯಿ ಮತ್ತು ತಬಲ ಮಾತ್ರ ಇರ್ತಾರೆ. ವೀರೇಶ್ ನನ್ನನ್ನು ಯುದ್ಧ ಮಾಡಲು ಪ್ರಸನ್ನವಾಗಿ ಒದಗಿ ಬಂದದ್ದು. ಅಷ್ಟರಲ್ಲಿ ಆಕಾಶವಾಣಿಯ ಆಜ್ಞೆಯ ಪ್ರಕಾರ ನಿನ್ನನ್ನು ಮೆಚ್ಚಿದನು. ಆ ಶ್ರೀಮನ್ನಾರಾಯಣ ಬಾಲದಾನಿಯಾಗೆ ಮೆಚ್ಚಿರುವನು. ಹೌದೇನು ಸುಂದರ? ನೀನು ಇಲ್ಲಿಂದ ಕರೆನಗರಕ್ಕೆ ಹೋಗಿ ನಮ್ಮ ಅಣ್ಣನಾದ ಧರ್ಮಜನಿಗೆ ಕಪ್ಪ ಕಾಣಿಕೆಯನ್ನು ಅರ್ಪಿಸಿ ಭೀಮ, ಕುಂತಿ, ಪಾಂಚಾಲಿ, ಸುಭದ್ರೆಯರ ಬಳೆಯಲ್ಲಿ ನಾನು ಬರುವ ಪರ್ಯಂತರ ಸುಖದಿಂದ ಇರು. ಒಂದು ವರದದಾಗ ಬಾಲಕರ ನಮ್ಮದ್ದು ಕಪ್ಪಮಂ ಕೈಗೊಂಡ ತರವಾಯ ಯಾಗ ಮಾಡುವ ಸುಮಮುಹೂರ್ತದಲ್ಲಿ ನಿನ್ನಷ್ಟದಂತೆ ಲಗ್ನವಾಗುತ್ತೇನೆ. ನಿನ್ನ ನಮ್ಮ ಪಟ್ಟಣಕ್ಕೆ ತರಲು ನಮ್ಮ ಯಾಗದ ಕುದುರೆಯನ್ನು ಹೋಗಿ ಆ ಯಶೋಮ ಕಟ್ಟಿದ ವೀರರನ್ನು ಜಯಿಸಿ ಬರುವುದು ದಾರಿ. ಇಡೀ ನಮ್ಮ ಪಟ್ಟಣಕ್ಕೆ ದಾರಿ. ಸುಂದರ, ಸ್ತ್ರೀಯರೇ, ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ಆನಂದವಾಯಿತು. ಹೌದು ಸುಂದರಿ, ಕುದುರೆಯನ್ನು ಬಿಡುವೆನು, ಕಪ್ಪ ಕಾಣಿಕೆಯನ್ನು ಕೊಡುವೆನು, ನಿನಗೆ ಶರಣಾಗತರಾಗಿ ಬೇಡಿಕೊಳ್ಳುವೆನು. ನೀನು ಕರಿನಗರಕ್ಕೆ ಹೋಗಿ ಬಂದ ಮೇಲೆ ನನ್ನನ್ನು ವಿವಾಹ ಮಾಡಿಕೊ. ಕಂಡಿಯ ಸುಂದರ, ನೀನೇ 3 ಲೋಕದ ವೀರ. ಆ ಹೇ ವೀರನಾರಿ, ನಿನ್ನ ಸೌರ್ಯಕ್ಕೆ ಮೆಚ್ಚಿ ಭ್ರಾಂತನಾದನು. ಇನ್ನು ನಮ್ಮ ಅಂತಃಪುರಕ್ಕೆ ಸಂತೋಷದಿಂದ ಸರಿಗಳೇ ಸಖೇನೆ. ಸುಂದರ, ಸುಂದರಿ, ನೀವು ಹೋದ ಕಾರ್ಯವು ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆವು. ಪೇಟವನ್ನು ಅಲಂಕರಿಸುತ್ತ ಅಂತ ನಿನ್ನ ಇಷ್ಟವೆಂದಾಗಲು ಸುಂದರಿ. ಬೆಳಗಾಲ ಹಿರಣ್ಯವರು ಈ ನಾಟಕದ ನಿರ್ದೇಶಕ ದೊಡ್ಡ ದೇವಪ್ಪನವರಿಗೆ 50 ರೂಪಾಯಿ ಮತ್ತು ಮ್ಯಾಗಲಗೇರಿ ಹಿರಣ್ಣವರಿಗೆ 50 ರೂಪಾಯಿ ಅರ್ಪಿಸುತ್ತಾರೆ. ಅವರು ವೀರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ನಿಟ್ಟುಗಡೆ ಈರ್ನಾಗಪ್ಪ ಇವರು ಬೆಂದಿರದ ದೊಡ್ಡ
ಈ ನಾಟಕದ ಮ್ಯಾನೇಜರಾಗಿರ್ತಕ್ಕಂಥ ಈರಣ್ಣನವರಿಗೆ 100 ರೂಪಾಯಿ ಮತ್ತು ಭೀಮಣ್ಣನವರಿಗೆ 100 ರೂಪಾಯಿ ಮತ್ತು ಮ್ಯಾನೇಜರ್ ಅಂತ ಈರಣ್ಣವರಿಗೆ ಮೂಲೆ ಸಣ್ಣ ಪೋತ್ರ ಈ ಮನೆಗಳ ರಾಜ್ಯವನ್ನು ಜಯಿಸಿದವು ನಮ್ಮ ಯಾಗದ ಕುದುರೆಯನ್ನು ಮುಂದಕ್ಕೆ ಸಾಗಿದರೆ ಅದರ ಬೆಂಬಲವಾಗಿ ಹೊರಡುವವು ನಿಮ್ಮ ರಥಗಳಲ್ಲಿ ಕುಳಿತುಕೊಂಡು ಅತಿವೇಗದಿಂದ ಹೋಗಲು ನಡೆದರೆ ತುಳಿಯದ ಪ್ರತಿಮಾನೆಯಲ್ಲ. ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಪ್ರಭಾವ
ಎಣ್ಣೆಯ ನಿಷ್ಠೇಂಗಾರ ಅರ್ಪಟಕ್ಕೆ ಯಾವತ್ತು ವೈರಿಯ ನಿಖರವು ಎನ್ನ ಮುಂದೆ ಸಾಗಲಾರದೆ ಎಣ್ಣೆಯ ಪಾದ ಪಡೆದು ತಮ್ಮ ಮಗನ ಅಗ್ರಗಳನ್ನು ವಧಿಸಿದರು. ದೇವ ಮಠದ ಬಳಿಯಿಂದ ಈ ಸಾರಸದಕ್ಕೆ ಬಡ ಕುಡಲ ಬಳಿ ನೀಡಿದವರ ಓಹೋ ದೇವ, ನಾವು ದಾರಂದರೆ ಪುಂಡಬಲ್ಲ ಬಲಹಾರದಲ್ಲಿ ಮಂಡಿಗೆ ಪೇಡಿದಂತೆ ಪಂಡಿತರನ್ನು ಕೂಡ ಮಂಡಬಲದಂದು ಬಂಡಿಗೆ ಕಟ್ಟಿಕೊಂಡು ಕುಂಬಾರ ಗುಂಡೆಲ್ಲರಿಗೆ ತಿನ್ನ ದೀಪಾದ ಬಳಸಬೇಕೆಂದು ಹೋಗುತ್ತಿರುವ ಸಮಯದಲ್ಲಿ ಬಳ್ಳಾರಿ ಕೋಟೆ ಭಾಗದಲ್ಲಿ ನೀಟಾಗಿ ಕಾಯುವ ಕೊಟ್ಟವರ ಚೆಂಡಿಗೆ ಸ್ವಚ್ಛ ಕೊಂಡವರ ಕಿಂಡಿಯೊಳಗೆ ಹಣಿಕೋಡಿ ಮಂಡಿಗೆ ಪಾಯಾಸ ಮಾಡಿದನು. ಉಂಡು ಹೋಗುವ ಗಳಿಯಿಂದ ನನ್ನನ್ನು ಮುಂಡಾಸವನ್ನು ಚಕ್ಕಿದಳು. ಚೀಮಷ್ಟ ಮಂಡೆ ಪುಂಡರೀಕರವಾದ ಆಟ, ಶ್ರೀ ವೀರಾಂಜನೇಯ ಬಂಡೆ ಮೇಲೆ ಹೊಡೆದಂತಾಡುವ ಗುಂಡು ಹೊಡೆದಂತಾಡುವ ಆಟ. ಈ ಆಟದಲ್ಲಿ ಸಾರಥಿಯನ್ನು ಜನರನ್ನ ಸಾರ್ತವರು ಭೂಪತಿ ಹೇಳಿಕೊಂಡು ಬರಬೇಕಂತ ನಾವು ಹಾಕಿದ್ರಿ. ಸಾರಥಿ ಚೆನ್ನಾಗಿ ಕೇಳಿ ಎಣ್ಣೆಯ ಪರಾಕ್ರಮದ ರೀತಿ ಶಿಸ್ತಿನಿಂದ ಹಸ್ತದೊಳ ಖಡ್ಗವ ಬಿಡದಿರುವ ಬಾಡಿಗೆ ಬಡಿದರೆ ತಡೆಯಲಾರದೆ ಮಣಿಪುರ ರಾಜ್ಯ ಮಂಡಲವು ಬಿಡದ ಬೆಲೆ ಪಾಲಿಸುವ ದೊಡ್ಡ ಸಮಾಧಾನ ಬೇದಂಡ ಪಾಲಿಗಳಿಂದ ರಾಜ್ಯ ಮಂಡಲವನ್ನು ಭೂಪತಿ ಚಂದ್ರಕಾಂತಿಯನ್ನು ಧಿಕ್ಕರಿಸಿ ಮಿಕ್ಕಿರುವ ಈರ ಮಾತೆಯಾದ ಅಮ್ಮನವರ ಚಿತ್ರಾಂಗ ಗರ್ಭಾಪದಲ್ಲಿ ಚಂದ್ರಕಿರಣಕ್ಕೆ ಅಂದ ಗಂಧ ನಡೆಸುವ ಅಡಿಗರಿಗೆ ಜೈವೇರ ಪ್ರಭಾವ ಸಾರಥಿ ಸಭಾನಗರ ಮಂಡಲಕ್ಕೆ ಬಂದ ಕಾರಣವೇನೆಂದರೆ ಮಂತ್ರಿ ಸಮೇತದಿಂದ ರಾಜ್ಯ ಕಾಲ ನಿಮಿತ್ತ ಮರಣವಾಗಿ ಕನ್ಯಾ ಸೂತ ಪ್ರಖ್ಯಾತ ಭೂಪತಿ ಸಾರಥಿ ಮುಂದೇನು ಸಂಗತಿ? ಅದು ಪ್ರಬುದ್ಧನಾದ ಸುಬುದ್ಧಿ ಎಂಬ ಮಂದಿರ ಶ್ರೇಷ್ಠನನ್ನು ಜಾಗ್ರತೆಯಿಂದ ಕರೆತರ ಬಂದನಾದ ಸಾರಥಿ ನೀನು ಬಂದ ಜಾಗ್ರತೆ ತಮ್ಮ ಅಪ್ಪಣೆಯಂತಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ. ಜಾತ್ರೆಗೆ ಹೋಗುತ್ತಿರುವ ಸಮಯದಲ್ಲಿ ಬಸವಗೌಡ ಒಡ್ರಪಿಟ್ಟೆ ಬುಡ್ಡೆ ಬಸದಳು ಆಕೆ ಅಡ್ಡ ಬಂದು ಕರೆದು ಕಸ ಕರಿಗಡುಬು ಆಯಾಸದ ಪಾಯಾಸವನ್ನು ಹೋಗುವಾಗ ಏಪಿಸಿರುವಣ್ಣವನೇ ನಿನ್ನ ಹೆಸರಿನಿಂದ ಕೇಳಿದಳು. ಅಲ್ಲಿಂದ ಉಸುರು ಬರೆದ ಓಡಿ ಬಂದು ಇದೇ ಆಂಜನೇಯ ಸ್ವಾಮಿಯಿಂದ ಅಟ್ಟಾಸ್ತಿನ ತಗೊಂಡು ಗಟ್ಟಿಯಾಗಿ ಮಾತನಾಡುವಂತ ದಿಂಡವಳ ಸಾರಥಿ ಮುಕ್ತರ ದೇವ ಹೇಳಬೇಕಂತ ನಮಗಿದವ ಬುದ್ಧಿಶಾಲಿಯಾದ
ಸುಬುದ್ಧಿ ಪಾತ್ರ ಸ್ಥಗಿತ ಬಾಲಕರಿಗೆ ಬಹುಮಾನವಾಗಿ ಅನಿಸಿರುತ್ತಾರೆ. ಶುಭಮಸ್ತು ಸುಬುದ್ಧಿ ಎಣ್ಣೆಯ ಕಾರಣದ ವಾಕ್ಯಂ ಸನ್ನಾದ ವಾರಿಸುತ್ತಿ ಸರ್ವಕಾಲಗಳು ನೀನೇ ಉದ್ದಿ. ಅದಕ್ಕೆ ಬಲ್ಲ ಸುರೋಮಣಿಯಾದ ಸುಬುದ್ಧಿ ನಿನಗಾದ ಸರಿ ವಿಚಿತ್ರಾಂಗದ ಅಮ್ಮನವರ ನೇಮರಟಗಳನ್ನು ಪೂರೈಸಿ ತಾಯಿಯಾದ ರಾಜ್ಯದಿಂದ ಮತದಿಂದ ರಾಜ್ಯದ ಸೇವಾ ಸುದ್ದಿಗಳು ಎಲ್ಲಿಗೆ ತಿಳಿದವು? ಮಂತ್ರಿವರ್ಯ ತತ್ಕಾಲದ ರಾಜ್ಯ ಮಂಡಲದಲ್ಲಿ ಅನುವರ್ತಗಳಾಗಿರುವರೋ ಇಲ್ಲವೋ ಸಂತೋಷ ಭರತರಾಗಿರುವರೋ ದೇಶ ದೇಶದ ತಕ್ಕ ಸಮಯಕ್ಕೆ ಗೊಬ್ಬವನ್ನು ತಂದೊಪ್ಪಿಸುತ್ತಿರುವರೋ ಇಲ್ಲವೋ ನಮ್ಮ ಮಂತ್ರಿ ನಮ್ಮ ಚತುರಂಗ ಬಲ ನಿಮಿತ್ತವಾದ ಕಾರಣಗಳನ್ನು ತಪ್ಪದೇ ಮಾಡುತ್ತಿರುವರೋ ಇಲ್ಲವೋ ತಪ್ಪ ಕಾಲಗಳ ವಿತ್ತರಿಸ ಮಂತ್ರಿ ಸರ್ವಕಾಲ ಈ ದಾತ್ರಿ ಮಧ್ಯದಲ್ಲಿ ಸಿದ್ಧರಾಗಿರುವ ಕಂಬುಜ
ರಥವನ್ನೇರಿ ಧನುರ್ಧಾರಿಯಾಗಿ ಹೋಗುವುದಿಲ್ಲಿಗೆ ಪುತ್ರ. ಸಮಸ್ಥಾನಕ್ಕೂ ಬರುವುದು ಕಾರಣದಾವುದು ತಿಳಿಯದು. ಸಾಯಿಗಳರ ಮಗನೇ, ತಕ್ಷಣದ ನೀ ಬಂದು ವಿಚಾರವನ್ನು ತಿಳಿಸಿದ ಮಾತೆ ಲೋಕದ ಖ್ಯಾತೆ. ಕಂದನಾದ ಬಬ್ರುವಾಹನ ಅಮ್ಮಯ್ಯ, ರಥವನ್ನೇರಿ ಧನುರ್ಧಾರಿಯಾಗಿ ಹೋಗುವುದಿಲ್ಲಿಗೆ ಪುತ್ರ. ನನ್ನ ಬೈದಿನ ಗೋಷ್ಠಿಯೊಂದಿಗೆ ಅದಕ್ಕೆ ಬೇಕು ಅಮ್ಮಯ್ಯ. ಹೆತ್ತ ತಾಯಿಯನ್ನು ಬಂದು ತಿಳಿಸಬೇಕು ಪುತ್ರ. ಎಷ್ಟು ಮಾತ್ರ ಅದಕ್ಕೆ ತಿಳಿದಿರುವ ಮಾತೆ ಹೇಳುವಿನ ಕೇಳು. ಅದೇ ಚೆನ್ನಾಗಿ ಹೇಳಮ್ಮಯ್ಯ. ಬಬ್ರುವಾಹನ, ಅಮ್ಮ ಜನನಿ, ಕರದಲ್ಲಿ ಕಟ್ಕೊಂಡು ಬಿಡಿದುಕೊಂಡು ರಥವನ್ನೇರಿ ಧನುರ್ಧಾರಿಯಾಗಿ ಹೆತ್ತ ತಾಯಿಯಾದ ಎನ್ನ ಮುಂದೆ ಯಾವ ವಿಚಾರವನ್ನು ತಿಳಿಸದೆ. ಅದು ಎಷ್ಟು ಮಾತ್ರ ತಿಳಿಸುವ ಮಾತೆ. ನೀನು ಹೋಗುವ ಪಯಣವೆಲ್ಲಿಗೆ ಪುತ್ರ ಕೋಮಲ ಗಾತ್ರ. ಅಮ್ಮ ಬರದ ಮಾತೆ ಇಲ್ಲ ಒಂದೇ. ಹಿರಿಯರ ಮುಂದೆ ಪ್ರಜೆವಂತೆ ಕಾಲ ಸಂದರ್ಭಗಳಲ್ಲಿ ತಿಳಿಸುವುದರಿಂದ ಒಂದು ವೇಳೆ ಸಫಲ ಆಗುವುದೇ ಇಬ್ಬರಾಗುವುದು. ಅಮ್ಮಯ್ಯ ಕಲ್ಲ ಕಾರಣ ನಾರಿಗಳ ಮುಂದೆ ಹೇಳದ ಮಾತುಗಳನ್ನು ಬೇರೆ ಬರಿಗಿಟ್ಟು ಪುರುಷರಾಗುವುದು ಹೇಳಬೇಕು. ಮಾತೆ ಅದೇನೆಂದರೆ ಅದು ಹೇಗೆ ಪುತ್ರ? ಜನರೇ, ಕಲ್ಲ ರಾಜ್ಯ ಕಾರಣಾರ್ಥವಾಗಿ ನಮ್ಮ ರಾಜ್ಯಕ್ಕೆ ಕೀರ್ತಮ್ಮ ತರಲಿಕ್ಕೆ ಹೋಗಲು ಮಾತೆ ನಿನಗಾಗಕ್ಕೆ ಉಂಟಾಗದೆ. ಅಮ್ಮಯ್ಯ ತಾಯಿಯ ಮುಂದೆ ತಿಳಿಸಲಾರದಂತಹ ಕಾರ್ಯವೇ ಇರುವುದು. ಅಂತ ಕಾಲವು ಇರುವುದು ಮಾತೆ.
ಕಂದ ಜನನಿ ಹೇಳುವಿನ ಕೇಳು. ಅಮ್ಮಯ್ಯ ತಾಯಿಯ ಮುಂದೆ ಹಾಗೆಲ್ಲಮ್ಮಯ್ಯ ಅಮ್ಮಯ್ಯ ಅದೆಲ್ಲ ಚೆನ್ನಾಗಿಲ್ಲಮ್ಮಯ್ಯ ಯುವರಾಜನಾದ ಬಬ್ರು ವಾಹನ, ಅಮ್ಮ ಜನನಿ ಈ ಮಣಿಪುರ ರಾಜಕ್ಕೆ ನೀನೇ ಮಹಾಪ್ರಧಾನ. ಹೌದು ಮಾತೆ ಕಂದ ಜನನಿ ಹೆತ್ತ ತಾಯಿಯ ಮುಂದೆ ತಿಳಿಸಬಾರದೆಂದು ಹೇಳಿದೆಯಲ್ಲ, ಇದೆಂಥ ಧರ್ಮಶಾಸ್ತ್ರ. ಅದು ಯಾತಕ್ಕೆ ಮಾತೆ ಪುತ್ರ, ಅಮ್ಮಯ್ಯ ಯಾವ ರಾಜ ಕಾರ್ಯಕ್ಕೆ ಹೊರಟಿರುವೆ? ಕಣ್ಣಿಯ ಕುಮಾರ, ತಿಳಿಸೋ ಇದರ ವಿಚಾರ. ಆಹೋ ಬರದ ಮಾತೆ ನಿನ್ನ ಮುಂದೆ ಏನದ ಕಾರಣವು ಏನಿದೆ ಎತ್ತರಿಸಲು ಚಿತ್ತವಿಟ್ಟು ಆಲಿಸು. ಅದೇನು ಪುತ್ರ? ಅಮ್ಮಯ್ಯ ತನಯ ಸುರನಗರಕ್ಕೆ ಸಮಾನನಾದ ಕೆರೆನಗರವೊಮ್ಮಿಡದಾಳುವ ಯಮನಂದನ ಅಶ್ವಮೇಧ ಯಾಗವನ್ನು ಮಾಡಲು ಉದ್ದೇಶ ಕುದುರೆಯನ್ನು ಬಿಟ್ಟು ತಮ್ಮನಾದ ಪಾರ್ಥಾನಗರಾದ ಸೈನ್ಯವೀರರು ಅಮ್ಮಯ್ಯ ಕಂದ, ಅರ್ಜುನನ ಪರ ರಾಜ್ಯವನ್ನು ಜಯಿಸಿ ಕಪ್ಪವನ್ನು ಕೈಗಂಡ ಭಕ್ತರು ಈ ಕುದುರೆಯ ನಮ್ಮ ಮನೆಪುರ ಬಸವನ ಸೇರುವ ಭಕ್ತರು. ಅದೇ ಅದರ ಪಡೆಯಲ್ಲಿ ಬರುವುದ ನಿಕಟವನ್ನು ನೋಡಿ ಸೂರನಾದವನ ಕುದುರೆಯನ್ನು ಕಟ್ಟಿ ಭುಜದವರಿಂದ ಕಾಳಗವನ್ನು ಕೊಟ್ಟರೆ ಇಲ್ಲದಿದ್ದರೆ ಕಪ್ಪವನ್ನು ಕಟ್ಟು ರಾಜ್ಯವನ್ನು ಬಿಟ್ಟು ಚರಣಗಾದರು ಹೋದರ ಜರಿಯನ್ನು ಬರುವುದು ನಿಕಟವನ್ನು ನೋಡಿ ಅಮ್ಮನಾದ ಬರೆಯಲಾಗಿತ್ತು. ಮಾತೆ ನಾನು ಸೂರನಲ್ಲವೇ ನೀನು ಹೀರ ಮಾತಲ್ಲವೇ? ಹೌದು ಕಂದ. ಹಾಗಾದರೆ ನಮಗೇನು ಎಂದು ವೀರ ಸಮರ ಸಾಹಸವು ತಿಳಿಯದೆ ನಿನ್ನ ಮನಸೋರದಿಂದ ಕಾರ್ಯವನ್ನು ಮಾಡದಿದ್ದರೆ ಬಿಕ್ಕಳಿದ ವೀರರ ನಾರಿಯರು ಎನ್ನುವುದಿಲ್ಲವೇ? ಇದರಲ್ಲಿ ನನ್ನ ತಪ್ಪೇನದ ಜನನಿ ಮಾಡಿ ನೋಡಿ ಆಲೋಚನೆ. ಕಂದ, ಅಮ್ಮಯ್ಯ ಪಾರ್ಥನ ಕುದುರೆಯನ್ನು ಕಟ್ಟಿರುವೆಯಾ? ಸಹಾಯವಾಗಿ ಕೆಟ್ಟಿರುವ ಅಮ್ಮಯ್ಯ ಎಂಥ ಕಾರ್ಯವನ್ನು ಮಾಡಿದೆಯಲ್ಲ ಮಗನೇ. ಅದೇ ಅದಕ್ಕೆ ಮಾತೆ ಪಾರ್ಥನನ್ನು ಜಯಿಸುವುದು ನಿನ್ನಿಂದ ಆಗುವುದೇ? ನಾನೇನು ಸಾಮಾನ್ಯವನ್ನು ತಿಳಿದಿರುವೆ ಅಮ್ಮಯ್ಯ. ಕುಮಾರ, ಜನರೇ ಹೇಳಿದನೆ ಕೇಳು. ಚೆನ್ನಾಗಿ ಹೇಳು. ನಂದನ ಗ್ರಣಿಯನ್ನ ಮಾತು ಕೇಳು ನೀ. ನಂದನ ಗ್ರಣಿಯನ್ನ ಮಾತು ಕೇಳು ನೀ. ಬೇಡುವೆ ನಾನು, ಬೇಡುವೆ ನಾನು.
ಮಗನೇ, ಜನನೇ ಪಾರ್ಥನ ಕುದುರೆಯನ್ನು ಕಟ್ಟಿರುವಿಯ. ಹೌದು ಮಾತೆ. ಮುಕ್ಕಣ್ಣನನ್ನು ಗೆದ್ದು ಪಾಶುಪತಾಸ್ತ್ರವನ್ನು ಪಡೆದಿರುವನು. ಪಾರ್ಥನನ್ನು ಜಯಿಸುವುದು ನಿನ್ನಿಂದ ಆಗಲಾರದು. ಸುಮ್ಮನೆ ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡು ಪುತ್ರ ಕೋಮಲಗಾತ್ರ. ಆಹೋ ಜನನಿ ನೋಡಿಯಲ್ಲ ಗದ್ದನಿ ನಿರ್ಜರಾಜಪಾನಂದನ ಜಗದೋಳಬಲ ಪೂರ್ಜದಲ್ಲಿ ಹೇಳಿದೆಯಲ್ಲ, ಅಂದ ವೀರಾದ ವೀರನ ಜಯಿಸಿ ಬಂದರೆ ನಮ್ಮ ಮನತನಕ್ಕೆ ಚಂದವಲ್ಲದೆ ಕುಂದಿಯಾಗಬಹುದು. ಛತ್ರಿಯರಾದವನ ಛತ್ರಿಯರ ಹೊಟ್ಟೆಯಲ್ಲಿ ಹುಟ್ಟಿದರೆ ಸಮವೈರಿಯ ವರ್ಗವನ್ನು ಸೇರ್ಕೊಳ್ಳುತ್ತದೆ. ಸಾರ್ಥಕವೇನು? ಛತ್ರಿಯರಕ್ಕೆ ಅವಿಸಸಿ ಕುದುರೆಯನ್ನು ಕಟ್ಟಿರುವನು. ತನಯ ಕಾಳಗವನ್ನು ಮಾಡಬೇಡೆಂದ ಅಡಿಗಡಿಗೆ ಹೇಳುವಲ್ಲ, ಜನನೇ ಕುಮಾರ, ನಿಮ್ಮ ಮಾತಿನ ಮೇಲೆ ಕೆಟ್ಟಿದ ಕುದುರೆಯನ್ನು ಸುಮ್ಮನೆ ಬಿಟ್ಟರೆ ದಿಟ್ಟರಾದವರು ಇವನಂದ ಕೈಲಾಗದೆ ಹೇಳಿ ಎಂದು ಕರು ನೀನೇ ಯೋಚಿಸಿ ಜನನೇ ಸ್ವತ್ತರಾಯನೆ. ಕಂದ, ಎನ್ನ ಮಾತನ್ನು ಕೇಳಲಾರಿಯ ಮಗನೇ. ಕಟ್ಟಿದ ಕುದುರೆಯನ್ನು ಬಿಟ್ಟು ಬಿಡು ಪುತ್ರ. ಅದು ಇಷ್ಟ ಮಾತನ್ನು ಕೇಳುವುದಮ್ಮಯ್ಯ. ಹೇಳುವೆನೆ ಕೇಳು. ಅಯ್ಯೋ ಕಂದನೇ, ಸಹಿಸೆನು ವೇದನೆ. ಅಯ್ಯೋ ಕಂದನೇ, ಸಹಿಸೆನು ವೇದನೆ. ಅಯ್ಯೋ ಕಂದನೇ. ಕುಮಾರ, ಅಮ್ಮಯ್ಯ ಚೆನ್ನಾಗಿ ಕೇಳು ಕಂದ. ಮಧ್ಯಮ ಪಾಂಡವನು ನಿನ್ನಯ ಜನಕನು. ಮಗನೇ, ಇದ್ದ ಮಾತನ್ನ ಆಡಿದೆನು ಪುತ್ರ. ಅದೇನು ಮಾತೆ? ಆ ಮಧ್ಯಮ ಪಾಂಡವನನ್ನು ದಾರೆಂದು ತಿಳಿದಿರುವೆ ಮಗನೇ. ಯಾರಾದ್ರೂ ನಮಗೆ ಅಮ್ಮಯ್ಯ ಹೇಳಿದನೆ ಕೇಳು. ಚೆನ್ನಾಗಿರೋ ಮಾತೆ. ಮಧ್ಯಮ ಪಾಂಡವನು ನಿನ್ನಯ ಜನಕನು. ತಂದೆಯೊಡನೆ ಕಾಣದ ನೀನು ಮಾಡುವರೇನು. ಮಗನೇ, ಜನನೇ ಚೆನ್ನಾಗಿ ಕೇಳು. ತಂದೆಯೊಡನೆ ಕಾಣದ ನೀನು ಮಾಡುವರೇನು. ಅಯ್ಯೋ ಕಂದನೇ, ಸಹಿಸೆನು ವೇದನೆ. ಅಯ್ಯೋ ಕಂದನೇ. ಅಪ್ಪೋ ನಂದನ, ಅಮ್ಮಯ್ಯ ಇದು ಏನು ನಿನ್ನ ದಡ್ಡತನ? ಅದೇದಕ್ಕೆ ಮಾತೆ? ಮಗನೇ, ಜನನೇ ಆ ಮಧ್ಯಮ ಪಾಂಡವನನ್ನು ದಾರೆಂದು ತಿಳಿದಿರುವಿ. ಯಾರಾದ್ರೂ ನಮಗೆ ಅಮ್ಮಯ್ಯ ಆತನೇ ನನಗೆ ಪಿತನಾಗಬೇಕು, ನನಗೆ ಪತಿಯಾಗಬೇಕು. ಕಂದ, ಜನನೇ ತಂದೆಯೊಡನೆ ಕಾಳಗವನ್ನು ಮಾಡಿದರೆ ಲೋಕ ಅಪವಾದಕ್ಕೆ ಗುರಿಯಾಗಬೇಕಾಗುವುದು. ಈ ಸಂಗತಿ ಕೇಳಬಾರದಮ್ಮಯ್ಯ. ಕುಮಾರ, ಆದ ಕಾರಣ ಕಟ್ಟಿದ ಕುದುರೆಯನ್ನು ಬಿಟ್ಟು ಕಪ್ಪ ಕಾಣಿಕೆಯನ್ನು ಕೊಟ್ಟು ನಿಮ್ಮ ತಂದೆಯನ್ನು ಎಮ್ಮ ಅಂತಃಪುರಕ್ಕೆ ಕರೆದುಕೊಂಡು ಬಾ ಕಂದ. ಆಗುವುದು ಎನ್ನ ಮನಕ್ಕಾನಂದ. ಆ ಪದುರತೆಯಾದ ಮಾತೆ. ಪಿತನನ್ನು ಹೋದ ಮನ ಅರಿಯದ ಯಾಗದ ಕುದುರೆಯನ್ನು ಕಟ್ಟಿರುವನು ಆತನಿಗೆ ವೈರಿಯಾದರೆ ಆಗಲಿ ಬಾಂಧವರಿಯದಿಂದಾಗಲಿ ಎತ್ತವೇ ಇಲ್ಲ. ಜನನೇ ಕಂದ, ಪಿತನೊಡನೆ ಕಾಳಗವನ್ನು ಮಾಡಿದರೆ ಛತ್ರಿ ಒಳಗೆ ಅಪಕೀರ್ತಿಗೆ ಪಾತ್ರನಾಗುವೆಂದು ಹೇಳಿ ಎಲ್ಲ ನಾನೇನಾದರೂ ಸಿದ್ಧಿಸಾಧ್ಯವೇ?
ಶ್ರೀರಾಮಚಂದ್ರನು ಅಶ್ವಮೇಧ ಯಾಗವನ್ನ ಮಾಡಿ ಕುಶಲರೆಂಬ ಪುತ್ರರ ಕುದುರೆಯನ್ನು ಕಟ್ಟಿ ತಂದೆಯೊಡನ ಬಂಧುವರತರ ಮಾದ ಕಾಳಗವನ್ನ ಮಾಡಿ ವೀರನನ್ನು ಕೀರ್ತನೆ ಲವಕುಶರಿಗೇನಾದರೂ ಕುಂದು ಬಂದಿದೆ ಜನನಿ ಕುಮಾರ, ಯಜ್ಞದ ಕುದುರೆಯನ್ನು ಸುತ್ತ ವೀರರಾದರು ಯುದ್ಧ ಮಾಡಿ ಬರುವರಾಗಲಿ ಸುಮ್ಮನೆ ಬಿಡಲಾರರು. ಅಮ್ಮಯ್ಯ, ಅನಯ, ತಂದೆಯಾಗಲಿ ಬಂಧುವಾಗಲಿ ಬಾಂಧವಾಗಲಿ ಯಾರಾದರೂ ನಮಗೇನು ಯಜ್ಞದ ಕುದುರೆಯೊಂದು ಶಕ್ತಿ ಇದ್ದ ಮೇಲೆ ಕಟ್ಟುವುದಕ್ಕೆ ಅಡ್ಡುವೇನು ಮಾತೆ ಮಗನೇ, ಈಗ ಕಟ್ಟಿದ ಕುದುರೆಯನ್ನು ಸುಮ್ಮನೆ ಬಿಟ್ಟರೆ ಕೈಲಾಗದೆ ಏನಿಗೆಂದು ಈ ಧರಣಿಯ